ಬಜೆಟ್ ಎಷ್ಟಾಗಿದೆ ಜಾನಿಮಾಸ್ ಎಷ್ಟು ಆಕ್ಚುಲಿ ಇವಾಗ ಫೈನಲಿ ನಿಮಗೆ ಬೇಕಾಗಿರೋದು ಬಡ್ಜೆಟ್ ಎಷ್ಟಾಗಿದೆ ಅಂತನಾ ಜಾನಿ ಮಾಸ್ಟರ್ಗೆ ಎಷ್ಟು ಕೊಟ್ವಿ ಅಂತನಾ? ಇಲ್ಲ, ಆ್ಯಕ್ಚುಲಿ ಜಾನಿ ಮಾಸ್ಟರ್ ಇಷ್ಟೇ ಬೇಕು ಅಂತ ಏನೂ ಕೇಳಿಲ್ಲ. ಏನೋ ಗೌರವಧನ ಅಥವಾ ಹ್ಯಾಪಿಲಿ ಏನೋ ಒಂದು ಗಿಫ್ಟ್ ಥರ ಹೇಳ್ತಾರಲ್ಲ ಅದಷ್ಟೇ. ತುಂಬ ಅಂದರೆ ಫೈನಾನ್ಷಿಯಲಿ ಇಷ್ಟೇ ಕೊಡಬೇಕು ಅಷ್ಟೇ ಕೊಡಬೇಕು ಅಂತ ಸೀರಿಯಸ್ಲಿ ನಾವು ಇನ್ನೂ ಏನೂ ಅದು ಮಾಡಿಲ್ಲ. ಬಟ್ ಅವರು ಆ ಥರ ಯಾವುದು ಕಮರ್ಷಿಯಲ್ ವೈಸಲ್ಲಿ ಯಾವುದು ಚಾರ್ಜಸ್ ಮಾಡಿ ಮಾಡೋ ಥರ ಇನ್ನೂ ಯಾವುದೂ ಆಗಿಲ್ಲ. ಪ್ರೀತಿಯಿಂದ ಬಂದು ಇಲ್ಲ ಅಂದರೆ ಯಾರಿಗಾದ್ರೂ ಒಂದು ಅಡ್ವಾನ್ಸ್ ಅನ್ನೋದು ಕೊಟ್ಟಿರ್ತೀವಿ, ಸ್ವಲ್ಪ ಅಡ್ವಾನ್ಸ್ ಆಗಿದೆ ಅಷ್ಟೇ. ಬಟ್ ಹಿ ಡಿಡ್ಂಟ್ ಆಸ್ಕ್ ನಂಗೆ ಇಷ್ಟೇ ಬೇಕು ಅಷ್ಟೇ ಬೇಕು ಅಂತ. ಸೊ ಪ್ರೀತಿಯಿಂದ ಬಂದು ಮಾಡ್ತಿದ್ದಾರೆ, ಆಮೇಲೆ ನೋಡೋಣ ಅಂತ ಅದಷ್ಟೇ. ಆ ಒಂದು ಗಮನ ನಿಮಗಿದ್ರೆ ಸೆಲೆಬ್ರಿಟಿ ಸಿನಿಮಾದು ಕಮರ್ಷಿಯಲ್ ಎಷ್ಟು ಹಿಟ್ ಆಗುತ್ತೆ ಎಷ್ಟು ದುಡ್ಡಾಗುತ್ತೆ ಅಭಿಮನ್ಯ? ಇಲ್ಲ, ಆ್ಯಕ್ಚುಲಿ ಕಮರ್ಷಿಯಲ್ ವೈಸ್ ನೋಡ್ತಾರೆ ಮಾಡ್ತಾರೆ, ಅದು ಗೊತ್ತಿರಬಹುದು. ಬಟ್ ಕ್ವಾಲಿಟಿಯಲ್ಲೂ ಕಾಂಪ್ರಮೈಸ್ ಆಗಬಾರ್ದಲ್ಲ. ಇವಾಗ ನಾನೇ ಕುತ್ಕೊಂಡು ಸಿನಿಮಾ ನೋಡಿದಾಗ ಆ್ಯಸ್ ಎ ವೀವರು ನನಗೆ ಇಲ್ಲಿ ಮಾಡಬೇಕಿತ್ತು, ಇಲ್ಲಿ ಮಾಡಬಹುದಿತ್ತು ಅಂದರೆ ತುಂಬ ಸಿನಿಮಾಗಳನ್ನ ನಾವೇ ಹೋಗ್ಬಿಟ್ಟು ಹೇಳ್ತೀವಿ ಇಲ್ಲಿ ಇದು ಚೆನ್ನಾಗಿಲ್ಲ ಅದು ಚೆನ್ನಾಗಿಲ್ಲ ಟೆಕ್ನಿಕಲ್ ವೈಸಲ್ಲಿ ಬಂದಿಲ್ಲ ಅಂತ. ಸೊ ಅಷ್ಟೆಲ್ಲ ನಾವು ಕಮೆಂಟ್ ಮಾಡೋರಿಗೆ ನಾವು ಮಾಡ್ತಾಯಿದ್ದೀವಿ ಅಂದಾಗ ಆ್ಯಕ್ಚುಲಿ ಅದನ್ನು ಕರೆಕ್ಷನ್ ಮಾಡ್ಕೊಂಡು ಮಾಡಬೇಕಲ್ವ. ಬಜೆಟ್ ನಾನು ಇವಾಗ ನಾಳೆ ಇನ್ನೊಂದು ಕೋಟಿ ತೊಗೊಂಬಂದು ಹಾಕ್ತೀನಿ ಅಂತ ಹೇಳಿದ್ರೆ ನಂಗೆ ಆ ಚಾನ್ಸ್ ಇರಲ್ಲ. ಸೊ ಏನು ಮಾಡ್ತಾಯಿದ್ದೀವಿ ಅದು ಪೂರ್ಣ ಪ್ರಮಾಣದಲ್ಲಿ ಕಷ್ಟಪಟ್ಟು ಪೂರ್ತಿ ಅಟ್ಲೀಸ್ಟ್ ಸೆಲ್ಫ್ ಸ್ಯಾಟಿಸ್ಫ್ಯಾಕ್ಷನಲ್ಲಿ ಮಾಡಬೇಕು ಅಂತ. ಸರಿ, ಕಷ್ಟಪಟ್ಟು ಮಾಡಿದ್ರೆ ರಿಟರ್ನ್ಸ್ ಬರುತ್ತೆ ಅಂತ ನಂಬ್ಕೊಂಡ್ರು ಅವ್ರು. ಇವಾಗ ನಾವು ಕಷ್ಟಪಟ್ಟು ದುಡಿದ್ರೆ ಅದಕ್ಕೆ ತಕ್ಕ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ. ಸೊ ಎಲ್ಲವನ್ನೂ ಅದೇ ದೃಷ್ಟಿಲಿ ನೋಡ್ಕೊಂಡು ಹೋದರೆ ನಾವು ಯಾವುದನ್ನು ಅಂದರೆ 100% ಕೊಡೋಕ್ಕಾಗಲ್ಲ. ಆ್ಯಂಡ್ ಇವಾಗ ನಾವು ಆ್ಯಸ್ ಎ ಇಂಡಸ್ಟ್ರಿಗೆ ಬಂದಮೇಲೆ ಎಲ್ಲದಕ್ಕೂ ರೆಡಿಯಾಗೇ ಬರಬೇಕು ಆ್ಯಂಡ್ ಏನು ಬೇಕೋ ಅದು ಕೊಡಬೇಕು. ಈಗ ಜಾನಿ ಮಾಸ್ಟರ್ನ ಕರೆಸ್ಬಿಟ್ಟು ನಾನು ಇಷ್ಟೇ ಕೊಡೋದು ಅಂತ ಹೇಳಿದ್ರೆ ಅಷ್ಟೆಲ್ಲ ಮಾಡಿರೋದು ನಾನು ಏನೋ ಒಂದು ಕೊಟ್ಟಿಲ್ಲ ಅಂದರೆ ಅದರಲ್ಲಿ ಕಡಿಮೆ ಅನ್ನಿಸ್ಬೋದು ಸಾಂಗಲ್ಲಿ. ಸೊ ಅಟ್ಲೀಸ್ಟ್ ಇಲ್ಲಿ ಏನಾಗಿದೆ ಅಂದರೆ ಎಲ್ರಿಗೂ ಸ್ಯಾಟಿಸ್ಫೈ ಮಾಡೋದಕ್ಕೆ ಮುಂಚೆ ಟೀಮ್ ಸ್ಯಾಟಿಸ್ಫೈ ಆಗ್ತಾಯಿದ್ದೀವಿ ಮೊದಲು. ಅದು ಸ್ಯಾಟಿಸ್ಫೈ ಆದರೆ ಜನಕ್ಕೂ ಇಷ್ಟ ಆಗುತ್ತೆ ಅಂತ. ಗೊತ್ತಿಲ್ಲ, ನನ್ನನ್ನು ಹ್ಯಾಂಡಲ್ ಮಾಡೋದು ಮೋಸ್ಟ್ಲಿ ಎಲ್ರಿಗೂ ಕಷ್ಟ ಆಗಿರ್ಬೋದು ಇಲ್ಲಿ. ಬಟ್ ಆ ಥರ ಹ್ಯಾಂಡಲ್ ಮಾಡಿ ತುಂಬ ಕಷ್ಟ ಆಗೋ ಅಂಥದ್ದು ಏನೂ ಇಲ್ಲ ಆ್ಯಕ್ಚುಲಿ. ಟೀಮಲ್ಲಿ ಎಲ್ಲರೂ ತುಂಬ ಸಾಫ್ಟ್. ಒಂದು ಸಿನಿಮಾ ಮಾಡಿದ್ಮೇಲೆ ಅಂದರೆ ನೀವು ಒಂದೇ ಫ್ಯಾಮಿಲಿ ಆಗಿರೋದ್ರಿಂದ ಪ್ರೊಡ್ಯೂಸರ್ ಇದರಲ್ಲಿ ಇಟ್ಕೊಂಡು ನೀವು ಮಾತಾಡಿ ಒಬ್ಬ ಹೀರೋಗೆ ರೆಮ್ಯುನರೇಷನ್ ಕಂಪ್ಲೀಟ್ ಕೊಟ್ಟಿಲ್ಲ ಅಂದರೆ ಡಬ್ಬಿಂಗ್ ಬರದೇ ಇರೋದು ಅಥವಾ ಇನ್ನೊಂದು ಮಾಡೋದು ಇವಾಗ ಪ್ರಚಲಿತ ನಿಮ್ಗೆ ಸುದ್ದಿ ಗೊತ್ತಾಗಿರುತ್ತೆ. ಸೊ ನಿಮ್ಮ ಸೆಲೆಬ್ರಿಟಿ ಟೀಮ್ ಎಷ್ಟು ಅದಕ್ಕೆ ಕಾನ್ಸಂಟ್ರೇಷನ್ ಕೊಡ್ತಿದೆ? ಯಾಕಂದರೆ ಅಲ್ಟಿಮೇಟ್ ಎಲ್ಲರೂ